ಬಿಸಿ ಬಿಸಿ ಕೆಂಪರಾಗಿ ಮುದ್ದೆಗೆ ಬೆಣ್ಣೆ ಹಾಕಿ ಜಡ್ದು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನಂದಿನಿ ತುಪ್ಪ ಹಾಕಿ ಮುದ್ದೆ ಕಟ್ಟಿ ಅದಕ್ಕೆ ಮಟನ್ ಬಸ್ಸಾರ್ ಜೊತೆಗೆ ಟ್ರೈ ಮಾಡಿ ಸರ್ ಅಂತ ತಂದು ಕೊಡ್ತಾರೆ. ದೋಸೆಗೆ ತರಾವರಿ ಮಟನ್ ಐಟಮ್ಗಳನ್ನ ಕೊಡ್ತಾರೆ. ಮಟನ್ ಲವರ್ಸ್ ಕಂತೂ ಒಂದು ಜಾಗ ಸ್ವರ್ಗ ಗುರು. ನಾನಿವತ್ತು ಬೆಂಗಳೂರು ಸಾಕಾರ ನಗರದಲ್ಲಿ ಮನೆ ಸ್ಟೈಲ್ ನಾಟಿ ಬಾಡೂಟಕ್ಕೇನೆ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತ ನಾಟಿ ಸೊಗಡು ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಇವ್ರ ಬಗ್ಗೆ ಹೇಳ್ಬೇಕಂತಾರೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮನೇಲಿ ಮಾಡುವಂತ ನಾಟಿ ಸ್ಟೈಲ್ ಬಾಡೂಟನ ಹೋಟ್ಲಲ್ಲಿ ಕೊಡ್ಬೇಕು ಅಂತ ಖುದ್ದಾಗಿ ಮನೇಲೆ ಪ್ರತಿಯೊಂದು ಐಟಮ್ ಕೂಡ ಮಸಾಲಾ ಅರ್ದು ಕೊಡೋದ್ರಿಂದ ತಿನ್ಬೇಕಾದ್ರೆ ಮಟನ್ ಒಂದು ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ನಾವಿಲ್ಲಿ ಮಟನ್ ಕೈಮಾ, ಮಟನ್ ಚಾಪ್ಸ್ ಫ್ರೈ, ಚಿಲ್ಲಿ ಚಿಕನ್, ಮಿಲಿಟರಿ ಹೋಟೆಲ್ ಸ್ಟೈಲ್ ಮಟನ್ ಗ್ರೇವಿ, ಮಟನ್ ಬಸ್ಸಾರು ಜೊತೆಗೆ ಮುದ್ದೆ ಮತ್ತೆ ದೋಸೆ ಅಂತ ತಗೊಂಡಿದ್ವಿ. ದೋಸೆ ಜೊತೆಗೆ ಕೈಮಾ, ಮಟನ್ ಚಾಪ್ಸ್ ಫ್ರೈ ನೆಲ್ಲ ಮಿಸ್ಸೇ ಮಾಡ್ಬೇಡಿ. ಲಿಟರಲ್ ಆಗಿ ಮಟನ್ ಚಾಪ್ಸ್ ಫ್ರೈ ನಿಮ್ಗೆ ಪೋರ್ಕ್ ತಿಂದಂಗೆನೆ ಫೀಲ್ ಕೊಡುತ್ತೆ. ಅಲ್ಟಿಮೇಟ್ ಟೇಸ್ಟ್, ಅಡಿಕ್ಟೇ ಆಗೋಯ್ತೀರಾ. ಮುದ್ದೆ ಲವರ್ಸ್ಗಳು ಇಲ್ಲಿ ಸಿಗೋ ಮಟನ್ ಬಸ್ಸಾರ್ನೆಲ್ಲ ಮಿಸ್ಸೇ ಮಾಡ್ಕೋಬೇಡಿ, ಸಖತ್ ಆಗಿರುತ್ತೆ. ಫೈನಲ್ ಆಗಿ ಹಿತವಾಗಿ ಒಂದೊಳ್ಳೆ ಮಟನ್ ಬಿರಿಯಾನಿ ತಿಂತೀನಂದ್ರೆ ಇವ್ರು ಕೊಡುವಂತ ಮಟನ್ ಬಿರಿಯಾನಿ ಅಂತೂ ಲೈಟ್ ಆಗಿ ಮೈಲ್ಡ್ ಆಗಿ ಸಖತ್ ಆಗಿರುತ್ತೆ. ಅದನ್ನು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸೋರ್ಲಾಗ್ ಹೇಳ್ಬೇಕಂತಾರೆ ಯಾರ್ಯಾರು ಮಟನ್ ಲವರ್ಗಳಿದ್ರು ಅವ್ರಿಗಂತೂ ಒಂದು ಜಾಗ ಪರ್ಫೆಕ್ಟ್ ಆಗಿರುತ್ತೆ. ಒಂದು ಬಾರಿ ತಿಂದ್ರೆ ಅಡಿಕ್ಟೇ ಆಗೋಯ್ತೀರಾ.